ಇನ್ನು ಬಗೆಹರಿಯದ ಆಟೋ ಎಲ್ಪಿಜಿ ಗ್ಯಾಸ್ ಸಮಸ್ಯೆ. ರಾಜಧಾನಿ ಬೆಂಗಳೂರಿನಲ್ಲಿ ಆಟೋ ಚಾಲಕರಿಗೆ ಸಂಕಷ್ಟ ಹೆಚ್ಚಾಗಿದೆ. ನಗರದ ರಾಜಾಜಿನಗರದಲ್ಲಿರುವ ಇಂಡಿಯನ್ ಆಯಿಲ್ ಗ್ಯಾಸ್ ಬಂಕ್ ಮುಂದೆ ಬೆಳಿಗ್ಗೆಯಿಂದಲೇ ಸಾಲು ಕಾಣಿಸಿಕೊಂಡಿದೆ. ಗ್ಯಾಸ್ ತುಂಬಿಸಿಕೊಳ್ಳಲು ನೂರಾರು ಆಟೋಗಳು ಸಾಲಿನಲ್ಲಿ ನಿಂತಿದ್ದು ಸುಮಾರು ಅರ್ಧ ಕಿಲೋಮೀಟರ್ ವರೆಗೂ ಅಧಿಕವಾಗಿ ಕ್ಯೂ ವಿಸ್ತರಿಸಿದೆ. ಬೆಳಿಗ್ಗೆ ಬೇಗನೆ ಬಂದ ಚಾಲಕರಿಗೂ ಗ್ಯಾಸ್ ಸಿಗುವುದಕ್ಕೆ 3 ರಿಂದ 4 ಗಂಟೆಗಳ ಕಾಲ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಸಮಸ್ಯೆಯಿಂದ ದಿನನಿತ್ಯದ ಆದಾಯಕ್ಕೂ ದೊಡ್ಡ ಹೊಡೆತ ಬೀಳುತ್ತಿದೆ ಅಂತ ಚಾಲಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸಮಸ್ಯೆ ಬಗ್ಗೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಅಂತ ಚಾಲಕರು ಆರೋಪಿಸಿದ್ದಾರೆ. ತಕ್ಷಣವೇ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡಬೇಕು ಅಂತ. ಒಟ್ಟಿನಲ್ಲಿ ನಗರದಲ್ಲಿ ಆಟೋ ಎಲ್ಪಿಜಿ ಗ್ಯಾಸ್ ಸಮಸ್ಯೆ ದಿನದಿಂದ ದಿನಕ್ಕೆ ಗಂಭೀರವಾಗ್ತಾ ಇದ್ದು ಸರ್ಕಾರ ಹಾಗೂ ಸಂಬಂಧಪಟ್ಟ ಇಲಾಖೆ ತಕ್ಷಣ ಕ್ರಮ ಕೈಗೊಳ್ಳಬೇಕಂತ ಅವಶ್ಯಕತೆ ಇದೆ. ಯಾರು ಒಬ್ಬರು ತಗೊಂಡ್ರೆ ಎಲ್ಲಿ ಕೆಟ್ಟದ್ದು ಬರುತ್ತೆ. ಯಾರು ತಗೊಂಡ್ರೆ ಅದು ಮಾತ್ರ ಅಂದರೆ ಅವರು ಯಾರು ಒಬ್ಬರು ತಗೊಂಡ್ರೆ ಎಲ್ಲಿ ಕೆಟ್ಟದ್ದು ಬರುತ್ತೆ. ಯಾರು ತಗೊಂಡ್ರೆ ಅದು ಮಾತ್ರ ಅಂದರೆ ಅವರು